ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಮಂಗಳವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗಿನ ತಿಂಡಿಗೋಸ್ಕರ ಅಂತ ಒಂದು ಸಿಂಪಲ್ ಆಗಿ ಹಾಗೆ ಸಕ್ಕತ್ತಾಗಿರುವಂಥ ಪುದೀನ ಪುಲಾವ್ನ ಮಾಡಿದ್ದೆ. ತುಂಬ ಸಿಂಪಲಾಗಿ ಮಾಡ್ಕೋಬೋದು, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ ರೆಸಿಪಿನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮೊದಲಿಗೆ ಬಿಸಿ ನೀರನ್ನು ಕಾಯಿಸ್ಕೊಂಡು ಸ್ವಲ್ಪ ಆ್ಯಪಲ್ ಸೈಡರ್ ವಿನೆಗರ್ನ ಹಾಕಿ ಕುಡಿತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ, ನೀವು ರೈಸ್ ಐಟಮ್ಸ್ ತಿಂತೀರಾ, ಸ್ವೀಟ್ ಎಲ್ಲ ತಿಂತೀರಾ, ಹಾಗೆ ಡೈಲಿ ಕಾಫಿ ಟೀ ಅಂತೆಲ್ಲ ಕುಡಿತಾನೆ ಇರ್ತೀರಾ, ಅದ್ರ ಜೊತೆ ಫ್ರೈ ಮಾಡಿರುವಂಥ ಐಟಮ್ಸ್ಗಳು ಕೂಡ ತಿಂತೀರಾ, ಆದರೂ ಕೂಡ ನೀವು ವೆಯ್ಟ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತೀರಾ ಅಂತ. ಹೌದು, ಇದನ್ನೆಲ್ಲ ತಿಂದರೂ ಕೂಡ ನಾನು ಕಡಿಮೆ ಪ್ರಮಾಣದಲ್ಲಿ ತಿಂತೀನಿ. ಕಾಫಿನೂ ಅಷ್ಟೇ ಡೈಲಿ 3-4 ಕಪ್ ಕುಡಿಯೋದಾಗಿರ್ಬೋದು, ಆ ಥರ ಎಲ್ಲ ಮಾಡೋದಿಲ್ಲ. ಫ್ರೈ ಮಾಡಿರುವಂಥ ಐಟಮ್ಸ್ಗಳು ಅಷ್ಟೇ ಸ್ವಲ್ಪ ಪ್ರಮಾಣದಲ್ಲಿ ತಿಂತೀನಿ. ಇನ್ನು ರೈಸ್ ಐಟಮ್ ಇಲ್ಲ ಅಂತಂದರೆ ನನಗಂತೂ ಊಟ ಮಾಡ್ದಂಗೆ ಆಗೋದಿಲ್ಲ. ಸೊ ಹಾಗಾಗಿ ನಾನು ರೈಸ್ ಐಟಮ್ ಕೂಡ ತಿಂತೀನಿ, ಅದು ಕೂಡ ಕಡಿಮೆ ಪ್ರಮಾಣದಲ್ಲಿ. ಅಂದರೆ ಒಂಥರ ಹೇಗೆ ಅಂದರೆ, ಬೆಳಗ್ಗೆ ರೈಸ್ ಐಟಮ್ ಏನಾದರೂ ಮಾಡಿತ್ತು ಅಂತಂದರೆ ಮಧ್ಯಾಹ್ನ ಇಲ್ಲಾಂದರೆ ಸಂಜೆ ಮುದ್ದೆ ಅಥವಾ ಚಪಾತಿ ಈ ಥರ ತಿನ್ನೋದು. 3 ಹೊತ್ತು ಕೂಡ ರೈಸ್ ಐಟಮ್ ತಿನ್ನೋದಿಲ್ಲ. ರೈಸ್ ಐಟಮ್ ತಿಂದ್ಬಿಟ್ರೆ ದಪ್ಪ ಆಗಿಬಿಡ್ತಾರೆ ಅನ್ನೋದೆಲ್ಲ ಶುದ್ಧ ಸುಳ್ಳು. ರೈಸ್ ಐಟಮ್ ತಿಂದಿಲ್ಲ ಅಂತ ಅಂದ್ರೇ ಪ್ರಾಬ್ಲಮ್ ಆಗೋದು. ಯಾಕೆ ಅಂದರೆ ನಾವು ಈ ವೆದರ್ಗೆ ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಿ. ನಾವು ಸುಮ್ಮನೆ ಫ್ಯಾನ್ಸಿಯಾಗಿ ಏನಾದ್ರೂ ಬೆಳಗಿನ ತಿಂಡಿಗೆ ಸ್ಯಾಂಡ್ವಿಚ್ ಇಲ್ಲ ಅಂತಂದರೆ ಸ್ಮೂದಿ ಎಲ್ಲ ತೊಗೊಳ್ತೀವಿ ಅಂತಂದರೆ ಆ ಥರ ಎಲ್ಲ ನನಗೆ ಸೂಟ್ ಆಗೋದಿಲ್ಲ, ನಮ್ಮ ಮನೆಯವ್ರಿಗೂ ಕೂಡ ಸೂಟ್ ಆಗೋದಿಲ್ಲ. ಅದೇನೇ ಇದ್ರೂ ಸ್ನ್ಯಾಕ್ಸ್ ಥರ ಇಲ್ಲ ಅಂದರೆ ಊಟ ಎಲ್ಲ ಆದಮೇಲೂ ಕೂಡ ಸ್ವಲ್ಪ ಹೊತ್ತಾದಮೇಲೆ ಒಂದು ಪುಟ್ಟದಾಗಿರುವಂಥ ಹೊಟ್ಟೆ ಹಸುವು ಬರುತ್ತಲ್ವ, ಆ ಟೈಮ್ನಲ್ಲಿ ತೊಗೊಳ್ಳೋದಷ್ಟೇ. ಅದನ್ನೇ ಮೀಲಾಗಿ ತಿನ್ನಬೇಕು ಅಂತಂದರೆ ಬಹಳ ಕಷ್ಟ. ನಮಗಂತೂ ನಮ್ಮ ಬಾಡಿಗಂತೂ ಅದು ಸೂಟ್ ಆಗೋದೇ ಇಲ್ಲ. ಸೊ ಹಾಗಾಗಿ ನಮಗೆ ಬೆಳಗಿನ ಟೈಮ್ನಲ್ಲಿ ರೈಸ್ ಐಟಮ್ ಇರಲೇಬೇಕು. ದಿನದಲ್ಲಿ 2 ಹೊತ್ತಾದ್ರೂ ರೈಸ್ ಐಟಮ್ ನಮ್ಮನೆಯಲ್ಲಿ ಇದ್ದೇ ಇರುತ್ತೆ. ನಾನು ಎಲ್ಲ ತರಹದ ಊಟನೂ ಕೂಡ ಮಾಡ್ತೀನಿ. ಅದ್ರ ಜೊತೆ ಸ್ವೀಟ್ ಆಗಿರ್ಬೋದು, ಕಾಫಿ ಟೀ, ಫ್ರೈಡ್ ಐಟಮ್ಸ್ ಇದೆಲ್ಲನೂ ಕೂಡ ತಿಂತೀನಿ, ಆದರೂ ಕೂಡ ಲಿಮಿಟಲ್ಲಿ ತಿಂತೀನಿ. ಸೊ ಹಾಗಾಗಿ ನಾನು ನೀಟಾಗಿ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ಕೋತೀನಿ. ಆ್ಯಕ್ಚುಲಿ ಇವಾಗ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಿದ್ದೀನಿ ಅಷ್ಟೇ. ಅದಕ್ಕೋಸ್ಕರನೇ ಇವಾಗ ಒಂದು ಪುಟ್ಟದಾಗಿ ಡಯಟ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ನನ್ನ ವೆಯ್ಟ್ ಕೂಡ ರಿಡ್ಯೂಸ್ ಆಗ್ತಾ ಇದೆ. ನೀವು ಎದ್ದ ತಕ್ಷಣ ಸ್ವಲ್ಪ ಉಗುರು ಬೆಚ್ಚಗಿರುವಂಥ ನೀರು ಕುಡಿಯೋದಾಗಿರ್ಬೋದು, ಬರೀ ಪ್ಲೇನ್ ವಾಟರ್ ಕುಡೀರಿ. ಸಾಧ್ಯ ಆದರೆ ಮೆಂತ್ಯ ನೀರು, ಜೀರಿಗೆ ನೀರು ಈ ಥರದ್ದು ಕುಡೀರಿ. ಕೆಲವ್ರಿಗೆ ಅದು ಕೂಡ ಆಗೋದಿಲ್ಲ. ಸ್ವಲ್ಪ ದಿನ ಅದನ್ನು ಕುಡಿದ ತಕ್ಷಣ ಮುಖದಲ್ಲಿ ಪಿಂಪಲ್ ಬರೋದು ಈ ಥರ ಎಲ್ಲ ಆಗ್ತಾ ಇರುತ್ತೆ. ಸೊ ಅದನ್ನೆಲ್ಲ ಡ್ರಾಪ್ ಮಾಡಿ ಬರೀ ಬಿಸಿ ನೀರು ಕುಡೀರಿ. ಇಲ್ಲ ಅಂತಂದರೆ ನೈಟ್ ಟೈಮ್ನಲ್ಲಿ ಒಂದು ಸತಿ ಆದ್ರೂ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಬಿಸಿ ನೀರನ್ನ ಕುಡಿಯೋದ್ರಿಂದ ನೀವು ವೆಯ್ಟ್ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿ ಮಾಡ್ಬೋದು. ಬರೀ ಇದನ್ನು ಜಸ್ಟ್ 1 ಮಂತ್ ಟ್ರೈ ಮಾಡಿ, ನಿಮಗೇ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನೀವು ಏನೇ ತಿಂದ್ರೂ ನೋಡಿಕೊಂಡು ಕಡಿಮೆ ಪ್ರಮಾಣದಲ್ಲಿ ತಿನ್ನಿ, ಏನೇ ತಿನ್ನಿ ಕಡಿಮೆ ಪ್ರಮಾಣದಲ್ಲಿ ತಿನ್ನಿ, ಹಾಗೆ ಬಿಸಿ ನೀರನ್ನ ಕುಡೀರಿ. ಡೆಫಿನೆಟ್ಲಿ ನಿಮಗೂ ಕೂಡ ವೆಯ್ಟ್ ಲಾಸ್ ಆಗುತ್ತೆ. ನಾನಂತೂ ಇದೇ ಥರನೇ ಮಾಡೋದು. ಸೊ ಹಾಗಾಗಿ ನಿಮಗೂ ಸಹ ಶೇರ್ ಮಾಡ್ತಾ ಇದ್ದೀನಿ. ಸೀಕ್ರೆಟ್ ಅಂದ ತಕ್ಷಣ ತುಂಬ ಜನ ಕೇಳಿದ್ರಿ, ಅದೇನು ಸೀಕ್ರೆಟ್ ನಮಗೂ ಹೇಳಿ ವೆಯ್ಟ್ ಲಾಸ್ ಮಾಡೋದು ಅಂತ. ಸೊ ಹಾಗಾಗಿ ಶೇರ್ ಮಾಡಿದ್ದೀನಿ ಅಷ್ಟೇ. ಇದು ನನಗೆ ವರ್ಕ್ ಆಗಿದೆ, ನಿಮಗೂ ವರ್ಕ್ ಆಗಬೇಕು ಅಂತ ಏನಿಲ್ಲ. ಟ್ರೈ ಮಾಡಿ ನೋಡಿ, ವರ್ಕ್ ಆದರೆ ಒಳ್ಳೆಯದು. ಇವಾಗ ಪುದೀನ ಪುಲಾವ್ ಮಾಡ್ಕೊಳ್ಳೋದಕ್ಕೆ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈರುಳ್ಳಿನೂ ಕೂಡ ಕಟ್ ಮಾಡ್ಕೋಬೇಕು, ಹಾಗೆ ಮೊಸರು, ನಿಂಬೆಹಣ್ಣಿನ ರಸ ಮತ್ತು ಹಸಿ ಬಟಾಣಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಸಿಪ್ಪೆ ತೆಗೆದಿಟ್ಕೊಂಡಿರುವಂಥ ಶುಂಠಿ, ಬೆಳ್ಳುಳ್ಳಿ, ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ನಂತರ 1-2 ಸ್ಪೂನಷ್ಟು ಹುಳಿ ಮೊಸರು ತೊಗೊಂಡಿದ್ದೀನಿ. ನಂತರ 1 ಮುಷ್ಟಿಯಷ್ಟು ಪುದೀನ ಸೊಪ್ಪು ನೀಟಾಗಿ ಕ್ಲೀನ್ ಮಾಡಿಕೊಂಡು ಇದರೊಳಗಡೆ ಸೇರಿಸಿ, ಇದಕ್ಕೆ ಸ್ವಲ್ಪ ಮಾತ್ರ ನೀರನ್ನು ಸೇರಿಸ್ಕೊಂಡು ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಮೊದಲಿಗೆ ನೀರನ್ನು ಹಾಕ್ತೇನೆ ಪೇಸ್ಟ್ ಮಾಡ್ಕೊಂಡಿದ್ದೆ, ಯಾಕೆಂದರೆ ಸೊಪ್ಪಿನಲ್ಲೇ ನೀರಿನಂಶ ಇರುತ್ತಲ್ವ. ಸೊ ಹಾಗಾಗಿ ನೀಟಾಗಿಯೇ ಗ್ರೈಂಡ್ ಆಗುತ್ತೆ. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈ ಥರ ಒಳ್ಳೆ ಕಲರ್ ಬರುತ್ತೆ, ಗ್ರೀನಾಗಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ನ್ಯಾಚುರಲ್ ಕಲರ್. ಇವಾಗ ಒಂದು ಕುಕ್ಕರ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡ್ಕೋತಾ ಇದ್ದೀನಿ, ಜಸ್ಟ್ 1 ಟೈಮ್ಗೆ ಆಗೋಷ್ಟು ಮಾತ್ರ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಸ್ವಲ್ಪ ತುಪ್ಪನ ಸೇರಿಸ್ಕೋತೀನಿ. ದಿನನಿತ್ಯ ಊಟದಲ್ಲಿ ಸ್ವಲ್ಪನಾದ್ರೂ ತುಪ್ಪನ ಸೇರಿಸ್ಕೊಳ್ಳಿ, ಒಳ್ಳೆಯದು. ಬೇಕಿದ್ರೆ ನೀವು ಗೂಗಲ್ ಮಾಡಿ ನೋಡಿ, ದಿನನಿತ್ಯ ತುಪ್ಪನ ಸೇವಿಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ತುಂಬ ಜನ ಅನ್ಕೋತಾರೆ ತುಪ್ಪ ತಿಂದರೆ ದಪ್ಪ ಆಗಿಬಿಡ್ತಾರೆ ಅಂತ, ಆದರೆ ಅದೆಲ್ಲ ಸುಳ್ಳು. ಸ್ಕಿನ್ಗೆ ತುಂಬಾ ಒಳ್ಳೆಯದು, ದೇಹಕ್ಕೂ ಕೂಡ ತುಂಬಾ ಒಳ್ಳೆಯದು. ಇವಾಗ ಎಣ್ಣೆ ತುಪ್ಪ ಕಾದಾದ ನಂತರ ಚಕ್ಕೆ, ಲವಂಗ, ಏಲಕ್ಕಿನ ಸೇರಿಸಿ ಒಂದು ಪುಲಾವ್ ಎಲೆನ ಈ ಥರ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ.
ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಅದಾದ ನಂತರ ಸ್ವಲ್ಪ ಗೋಡಂಬಿನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡಿಕೊಂಡು ರುಬ್ಬಿ ಇಟ್ಕೊಂಡಿರುವಂಥ ಮಸಾಲ ಪೇಸ್ಟನ್ನ ಇದರೊಳಗಡೆ ಸೇರಿಸ್ಕೊಂಡಿದ್ದೀನಿ. ನಂತರ ಹಸಿ ಬಟಾಣಿ, ತುಂಬ ಫ್ರೆಶ್ ಆಗಿರುವಂಥ ಹಸಿ ಬಟಾಣಿನ ಹಾಕಿ ನಂತರ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಎಣ್ಣೆ ಎಲ್ಲ ತೇಲ್ಕೊಂಡು ಬರ್ತಾ ಇರುತ್ತೆ. ಹಾಗೆಯೇ ನಾವೇನು ರುಬ್ಬಿ ಇಟ್ಕೊಂಡಿದ್ವಿ ಹಸಿ ಖಾರ, ಹಸಿ ಮಸಾಲೆ, ಅದರ ರಾ ಸ್ಮೆಲ್ಲೆಲ್ಲ ಹೋಗಿರುತ್ತೆ. ಅಲ್ಲಿ ತನಕ ಇದನ್ನು ಕುದಿಸ್ಕೊಂಡು ನಂತರ ಅದಕ್ಕೆ ನೆನೆಸಿಟ್ಕೊಂಡಿರುವಂಥ ಅಕ್ಕಿ 2 ಕಪ್ನಷ್ಟು ನೆನೆಸಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ 3.5 ಕಪ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಮಿಕ್ಸಿ ಜಾರನ್ನ ತೊಳೆದು ನೀರನ್ನು ಸೇರಿಸ್ಕೊಂಡಿದ್ದೆ ಅಲ್ವಾ, ಸೊ ಅದೇನೇ ಸ್ವಲ್ಪ ನೀರು ಥರ ಇತ್ತಲ್ವ, ಸೊ ಹಾಗಾಗಿ 3.5 ಕಪ್ನ ಸೇರಿಸ್ಕೊಂಡಿದ್ದೀನಿ. ನೀವೇನಾದ್ರೂ ಗಟ್ಟಿಯಾಗಿ ಮಾಡ್ಕೊಂಡಿದ್ರಿ ಅಂತ ಅಂದರೆ ಅದಕ್ಕೆ 2 ಕಪ್ನಷ್ಟು ಅಕ್ಕಿಗೆ 4 ಕಪ್ನಷ್ಟು ನೀರನ್ನು ಸೇರಿಸ್ಕೋಬೇಕು. ನಂತರ ಅದಕ್ಕೆ ನಿಂಬೆಹಣ್ಣಿನ ರಸನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಈ ರೀತಿ ಕುದಿಸ್ಕೋಬೇಕು. ಈ ರೀತಿ ಕುದಿಯೋ ಹಂತದಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲಷ್ಟು ಕೂಗಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿರೋವಂಥ ಪುದೀನ ಪುಲಾವ್ ರೆಡಿಯಾಗಿರುತ್ತೆ. ಪುದೀನ ಮತ್ತು ಹಸಿ ಬಟಾಣಿ ಹಾಕಿ ಮಾಡಿರುವಂಥ ಟೇಸ್ಟಿಯಾಗಿ ಮಾಡಿರುವಂಥ ಹಾಗೆ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ಪುಲಾವ್ ಇದು. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮ್ಮ ಮನೆಯವ್ರಿಗೂ ಕೂಡ ಇಷ್ಟ ಆಗ್ಬೋದು, ಹಾಗೆ ಬೇಗ ಕೂಡ ಆಗುತ್ತೆ. ಹಾಗೆಯೇ ಆ್ಯಪಲ್ ಸೈಡರ್ ವಿನೆಗರ್ನ ನಾನು ಎದ್ದಿದ ತಕ್ಷಣ ಅಂದರೆ ಫಸ್ಟ್ ಮೀಲ್ ತೊಗೊಳೋದಕ್ಕಿಂತ ಮುಂಚೆನೇ ಕುಡ್ದಿರ್ತೀನಿ, ಅಂದರೆ 1-2 hours ಮುಂಚೆನೇ ಕುಡ್ದಿರ್ತೀನಿ ಅಂತ ಅಂದ್ಕೊಳ್ಳಿ. ಆದರೆ ಅವರು ಬ್ರೇಕ್ಫಾಸ್ಟ್ ಮಾಡೋದಕ್ಕಿಂತ ಮುಂಚೆ 120 minutes ಮುಂಚೆನೇ ಕುಡಿಬೇಕು ಅಂತ ಬರೆದಿರ್ತಾರೆ. ಬಟ್ ನಾನು 2 hours ಜಾಸ್ತಿನೇ ತೊಗೊಂಡಿರ್ತೀನಿ. ಎದ್ದಿದ ತಕ್ಷಣ ಕುಡಿದು ಅದಾದ ನಂತರ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋದ್ರಿಂದ ಆಲ್ಮೋಸ್ಟ್ 1 or 2 hour ಆಗಿರುತ್ತೆ. ಅದಾದ ನಂತರ ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ಳೋದು. ಇವಾಗ ಚಿಯಾ ಸೀಡ್ಸ್ನ ನೆನೆಸಿಟ್ಟಿದ್ದೀನಿ. ನನ್ನ ಹಸ್ಬೆಂಡ್ ಜಸ್ಟ್ ಎದ್ದಿದ್ರು, ಅವ್ರಿಗೆ ಎಳ್ನೀರು ಕೊಡೋಣ ಅಂತ. ಪ್ಲೇನಾಗಿ ಕೊಡೋದಕ್ಕಿಂತ ಸ್ವಲ್ಪ ಚಿಯಾ ಸೀಡ್ಸ್ನ ಆ್ಯಡ್ ಮಾಡಿ ಕೊಟ್ಟರೆ ಒಳ್ಳೇದಲ್ವಾ, ಇವಾಗ ಸಮ್ಮರ್ ಕೂಡ ಅಲ್ವಾ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ. ಇವಾಗ ಹಸಿ ಬಟಾಣಿ ಪುದೀನ ಪುಲಾವ್ ಕೂಡ ಪರ್ಫೆಕ್ಟಾಗಿ ರೆಡಿಯಾಗಿತ್ತು. ನೀವು ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತ. ತೀರಾ ಉದುರುದ್ರಾಗೂ ಕೂಡ ಇಲ್ಲ, ತೀರಾ ಮುದ್ದೆ ಥರನೂ ಕೂಡ ಆಗಿಲ್ಲ, ಸೂಪರ್ ಸಾಫ್ಟಾಗಿ ರೆಡಿಯಾಗಿದೆ. ಇನ್ ಕೇಸ್ ನಾವು 4 ಕಪ್ಪಷ್ಟು ನೀರನ್ನು ಹಾಕಿದಿದ್ರೆ ಮುದ್ದೆ ಥರ ಆಗಿಬಿಡೋದು, 3 ಕಪ್ನಷ್ಟು ಹಾಕಿದಿದ್ರೆ ಫುಲ್ ಉದುರುದ್ರಾಗಿ ರೆಡಿ ಆಗಿಬಿಡೋದು, ಸಾಫ್ಟಾಗಂತೂ ಆಗ್ತಾ ಇರಲಿಲ್ಲ. ನೋಡಿ, ಅಕ್ಕಿನ ನೆನೆಸಿಟ್ಟು ಸೇರಿಸ್ಕೊಂಡ್ರೂ ಕೂಡ ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ. ಇದ್ರ ಜೊತೆ ಚಟ್ನಿ ಅಥವಾ ರಾಯ್ತಾ ಜೊತೆ ಕೂಡ ಸರ್ವ್ ಮಾಡ್ಬೋದು, ತುಂಬಾ ರುಚಿಯಾಗಿರುತ್ತೆ. ಹಾಗೆಯೇ ಎಳ್ನೀರು ಕೂಡ ತರಿಸಿದೆ ಅಂತ ಹೇಳಿದೆ ಅಲ್ವಾ, ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ಈ ಎಳ್ನೀರು ನೋಡಿದ ತಕ್ಷಣ ನನಗೆ ಇದ್ರೊಳಗಡೆ ಕಾಯಿ ಇರುತ್ತೆ, ಎಳ್ನೀರೆಲ್ಲ ಕಡಿಮೆ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇದನ್ನು ಈ ಥರ ಗ್ಲಾಸ್ ಜಾರ್ಗೆ ಹಾಕಿ ಚೆಕ್ ಮಾಡಿದಾಗ ಆಲ್ಮೋಸ್ಟ್ 200 ml ಇಂದ 250 ml ರೇಂಜಲ್ಲೇ ಬಂದಿತ್ತು. ನೋಡಿದ ತಕ್ಷಣ ಒಂದು ಸಾರಿ ಹಂಗೆ ಅನಿಸ್ಬಿಡುತ್ತೆ. ಕೆಲವೊಂದು ಸಾರಿ ನಾವು ತುಂಬ ಚೆನ್ನಾಗಿರುತ್ತೆ ಎಳ್ನೀರು ಅಂತ ದುಡ್ಸಿರ್ತೀವಿ, ಮತ್ತು ಎಳೆ ಎಳ್ನೀರು ಅಂತ ಉಡ್ಸಿರ್ತೀವಿ, ಆದರೂ ಕೂಡ ಅದರಲ್ಲಿ ನೀರು ಕೂಡ ಇರೋದಿಲ್ಲ, ಟೇಸ್ಟ್ ಕೂಡ ಇರೋದಿಲ್ಲ, ಹಾಗೆ ಕಡಿಮೆ ನೀರಿರುತ್ತೆ. ಬಟ್ ಈ ಥರದ್ದು ನೋಡ್ತಿರ್ಬೋದು ನೀವು ಎಷ್ಟು ಎಳ್ನೀರು ಬಂದಿದೆ ಅಂತ. ಹಾಗೆ ತುಂಬಾ ಸ್ವೀಟಾಗೂ ಕೂಡ ಇತ್ತು ಇದು. ಇವಾಗ ಇದನ್ನೆಲ್ಲ ತೆಗೆದಿದ ನಂತರ ನೆನೆಸಿಟ್ಕೊಂಡಿರೋಂಥ ಚಿಯಾ ಸೀಡ್ಸ್ನ ಅದರೊಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನನ್ನ ಹಸ್ಬೆಂಡ್ಗೆ ಕೊಡ್ತೀನಿ. ಹಾಗೆ ಇದೆಲ್ಲ ಕುಡಿದ್ರೆ ಇನ್ನು 1 hour ಅಂತೂ ಅವ್ರು ಬ್ರೇಕ್ಫಾಸ್ಟ್ ಕೇಳೋದಿಲ್ಲ, ಸೊ ಹಾಗಾಗಿ ಲೇಟಾಗೇ ಬ್ರೇಕ್ಫಾಸ್ಟ್ನ ಮಾಡಿದ್ವಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೇನಾದ್ರೂ ಇಷ್ಟ ಆಗಿದ್ರೆ, ಸ್ವಲ್ಪನಾದ್ರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.